ಬಹುಶಃ ನಾವು ತುಂಬಾ ಪುಣ್ಯ ಮಾಡಿದ್ದೀವಿ ಅಂತ ಭಾವಿಸ್ತೀವಿ. ಹಾಸನಾಂಬೆ ತಾಯಿಯನ್ನು ನೋಡ್ಲಿಕ್ಕೆ ನಾವು ಬರುವಾಗ ಪ್ರತಿಯೊಬ್ಬರು ಕೂಡ ನಮಗೆ ಸಹಕರಿಸಿದ್ರು. ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಸ್ಕೌಟ್ನವ್ರು ಇರ್ಬೋದು, ಪ್ರತಿಯೊಬ್ಬರು ಅವರೆಲ್ಲರಿಗೂ ನಾವು ಕೃತಜ್ಞರಾಗಿದ್ದೀವಿ. ಇಲ್ಲಿ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾರಿಗೂ ನೋವಾಗದೆ ಇದ್ದ ಹಾಗೆ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ತಾಯಿಯನ್ನು ನೋಡುವಂತ ಸೌಭಾಗ್ಯವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗಿದೆ. ನಾವು 3 ಜನರು ಬಂದ್ವಿ ತಾಯಿ ನೋಡ್ಬೇಕು ಅಂತ. ಬೇಡ್ಕೊಂಡಿರೋದನ್ನ ತಾವು ದೇವರಲ್ಲಿ ಬೇಡ್ಕೊಂಡಿದ್ದೀವಿ. ನನ್ನ ತಾಯಿ ಹಾಸನ ಜಿಲ್ಲೆಯವರು, ನಾನು ಇಲ್ಲೇ ಪಕ್ಕದ ಹೊಳೆನರಸೀಪುರದವಳು. ಬಾಲ್ಯದಿಂದಲೂ ಈ ತಾಯಿ ದರ್ಶನ ಮಾಡಿದಂಥ ಅನುಭವ ನನಗಿದೆ. ಪ್ರತಿ ವರ್ಷ ತಾಯಿ ದರ್ಶನ ಮಾಡೋದೇ ಒಂದು ಖುಷಿ. ಈ ವರ್ಷವೂ ಕೂಡ ನನಗೆ ತುಂಬ ಪುಣ್ಯ ಅಂತ ಅನಿಸುತ್ತೆ ಆ ತಾಯಿ ದರ್ಶನ ಮಾಡೋದಕ್ಕೆ. ವ್ಯವಸ್ಥೆ ತುಂಬ ಚೆನ್ನಾಗಿದೆ. ನನಗೆ ತುಂಬ ಜನ ನೆಂಟರು ಹಾಸನದಲ್ಲಿ ಹೊಳೆನರಸೀಪುರದಲ್ಲಿ ಇದ್ದಾರೆ. ಅವರೆಲ್ಲ ಹೇಳಿದ್ರು 10-15 ನಿಮಿಷದಲ್ಲಿ ನಾನು ದೇವ್ರ ದರ್ಶನ ಮಾಡ್ಕೊಂಡು ಬಂದೆ. ಸಾರ್ವಜನಿಕರ ಸಾಲಲ್ಲಿ ನಿಂತರೂ ಕೂಡ ತುಂಬ ಹೊತ್ತಾಗ್ತಾ ಇಲ್ಲ ಅಂತ ಅದನ್ನ ನೋಡಿ ತುಂಬಾನೇ ಖುಷಿ ಆಯಿತು. ಈ ಸರಿ ವ್ಯವಸ್ಥೆ, ಸಿಬ್ಬಂದಿ ವರ್ಗದವರೆಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ಖುಷಿಯಿಂದ ಆ ತಾಯಿ ದರ್ಶನ ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ಪ್ರತಿ ವರ್ಷವೂ ಇಷ್ಟೇ ವ್ಯವಸ್ಥೆ ಚೆನ್ನಾಗಿರಲಿ ಅನ್ನೋದೇ ನನ್ನ ಆಶಯ. ತುಂಬ ಸಂತೋಷ. ಆ ತಾಯಿ ಅನುಗ್ರಹ ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಬರುವಂತೆ ನಾವು ಅತ್ಯಂತ ಹಂಬಲದಿಂದ ಬಂದಿದ್ದು ತಾಯಿಯನ್ನು ನೋಡೋಕ್ಕೆ. ಸಣ್ಣದೊಂದು ಆತಂಕ ಇತ್ತು, ಸರಿಯಾಗಿ ದರ್ಶನ ಆಗುತ್ತಾ ಆಗಲ್ವಾ ಅನ್ನೋದು. ಆ ಆತಂಕ ನೀಗೋ ಹಾಗೆ ಇಲ್ಲಿಯ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಾಗಿತ್ತು. ಪ್ರತಿಯೊಬ್ಬರಿಗೂ ತಾಯಿಯ ದರ್ಶನ ಮಾಡುವಂತಹ ಅನುಕೂಲವನ್ನು, ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅಧಿಕಾರಿ ವೃಂದಕ್ಕೆ ಮತ್ತು ಇಲ್ಲಿ ಯಾರ್ಯಾರು ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ, ಸ್ಕೌಟ್ಸು, ಆ ಮಕ್ಕಳು ಎಲ್ರಿಗೂ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಮಳೆ ಬೆಳೆ ಆಗಲಿ, ನಿನ್ನೆ ತಾಯಿಯಲ್ಲಿ ನಾವೆಲ್ಲರೂ ಬೀಳೋದಲ್ಲ. ರಾಜ್ಯ ಸುಭಿಕ್ಷವಾಗಿದೆ. ಕೆಲವು ಕಡೆ ಅತಿವೃಷ್ಟಿ ಆಗ್ತಾ ಇದೆ. ಅದೆಲ್ಲ ನಿಂತು ಜನರಿಗೆ ಒಳ್ಳೇದಾಗಲಿ ಅಂತ ತಾಯಿ